ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಉಳ್ಳದ್ದೊಂದು ತನು ಉಳ್ಳದ್ದೊಂದು ಮನ, ಉಳ್ಳದ್ದೊಂದು ತನು ಉಳ್ಳದ್ದೊಂದು ಮನ. ನಾನಿನ್ನಾವ ಮನದಲ್ಲಿ ಧ್ಯಾನವ ಮಾಡುವೆನಯ್ಯ, ನಾನಿನ್ನಾವ ಮನದಲ್ಲಿ ಧ್ಯಾನವ ಮಾಡುವೆನಯ್ಯ. ಸಂಸಾರವನ್ನಾವ ಮನದಲ್ಲಿ ತಲ್ಲಿಹೇನಯ್ಯ, ಸಂಸಾರವನ್ನಾವ ಮನದಲ್ಲಿ ತಲ್ಲಿಯ ವಾಹಿನಯ್ಯ. ಅಕಟಕಟ ಕೆಟ್ಟೆ ಕೆಟ್ಟೆ, ಅಕಟಕಟ ಕೆಟ್ಟೆ ಕೆಟ್ಟೆ. ಸಂಸಾರಕ್ಕಲ್ಲ ಪಾರಮಾರ್ಥಕ್ಕಲ್ಲ, ಸಂಸಾರಕ್ಕಲ್ಲ ಪಾರಮಾರ್ಥಕ್ಕಲ್ಲ. ಎರಡಕ್ಕೆ ಬಿಟ್ಟ ಕರುವಿನಂತೆ, ಎರಡಕ್ಕೆ ಬಿಟ್ಟ ಕರುವಿನಂತೆ ಬಿಲ್ವ ಬೆಳವಲ ಕಾಯನೊಂದಾಗಿ ಹಿಡಿಯಬಹುದೇ ಚನ್ನಮಲ್ಲಿಕಾರ್ಜುನ. ಬಿಲ್ವ ಬೆಳವಲ ಕಾಯನೊಂದಾಗಿ ಹಿಡಿಯಬಹುದೇ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇದು ತುಂಬ ಒಂದು ಸಂದಿಗ್ಧವಾದಂಥ ಒಂದು ವಚನ. ಇದು ಸಾಮಾನ್ಯವಾಗಿ ನಾವೆಲ್ಲರೂ ಆ ಒಂದು ಪಾರಮಾರ್ಥ ಅಥವಾ ಅಧ್ಯಾತ್ಮ ಮತ್ತು ಸಂಸಾರ ಇವೆರಡರ ಮಧ್ಯೆ ನಾವು ತೊಳಲಾಡ್ತಾ ಇರ್ತೇವೆ. ನಾವು ಎದನ್ನು ಹಿಡಿಬೇಕು, ಎದನ್ನು ಬಿಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ ನಾವು ಸಿಲ್ಕೊಂಡಿದ್ದೀವಿ. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಯಾವುದನ್ನು ಹಿಡಿಬೇಕು, ಎದನ್ನು ಬಿಡಬೇಕು. ಆದರೆ ನಮಗಿಲ್ಲಿ ಇರೋದು ಒಂದೇ ತನು ಒಂದೇ ಮನ, ಎರಡೆರಡಿಲ್ಲ. ಅದಕ್ಕೊಂದು ತನು ಅದಕ್ಕೊಂದು ಮನ, ಇದಕ್ಕೊಂದು ತನು ಇದಕ್ಕೊಂದು ಮನ ಇಲ್ಲ ಇಲ್ಲಿ. ಆದರೆ ಒಂದೇ ಇರೋದರಿಂದ ಯಾವುದನ್ನು ಹಿಡಿಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥ ಒಂದು ಈ ಇಬ್ಬಗೆಯ ನೀತಿ ನಮ್ಮನ್ನು ಇಲ್ಲಿ ಎಲ್ಲರಿಗೂ ಅದು ಕಾಡ್ತಾ ಇರ್ತದೆ. ಈ ಕಡೆ ಸಂಸಾರ ಬಿಟ್ಟರೆ ನೋಡಿ ಸಂಸಾರ ಬಿಟ್ಟು ಹೋದ ಅನ್ನೋ ಒಂದು ಅಪವಾದ. ಅಲ್ಲಿ ಆಧ್ಯಾತ್ಮವನ್ನು ಬಿಟ್ಟೋದ್ರೆ ನೋಡೋವಾಗೇನೋ ಯಾವುದೇ ಆಧ್ಯಾತ್ಮ ಪಾರಮಾರ್ಥ ಯಾವುದೂ ಇಲ್ಲ ಅನ್ನೋ ಒಂದು ನುಡಿ. ಈ ರೀತಿ ಇದ್ದಾಗ ಎಲ್ಲರಿಗೂ ಒಂದು ಸಾಮಾನ್ಯವಾದಂಥ ಒಂದು ಸಂದಿಗ್ಧತೆ ಪರಿಸ್ಥಿತಿ ಅಂತ ನಾವೇನು ಹೇಳ್ತಾವಲ್ಲ ಅದು ಇಲ್ಲಿ ನಿರ್ಮಾಣವಾಗ್ತೈತಿ. ಅದಕ್ಕೆ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ, ಉಳ್ಳದ್ದೊಂದು ತನು ಉಳ್ಳದ್ದೊಂದು ಮನ. ಅಂದರೆ ನನಗೆ ಇರೋದೇ ಒಂದೇ ತನು ಅಂದರೆ ಒಂದೇ ದೇಹ, ಮತ್ತು ಇರೋದು ಒಂದೇ ಮನ. ಒಂದು ದೇಹ ಒಂದು ಮನ ಇದ್ದಾವೆ. ಅದಕ್ಕೆ ಮುಂದೆ ಏನು ಹೇಳ್ತಾರೆ, ನಾವು ಮನದಲ್ಲಿ ಧ್ಯಾನವ ಮಾಡಿದ್ವಿ. ಹಾಗಾದ್ರೆ ನಾನು ಧ್ಯಾನ ಮಾಡಬೇಕು ಅಂತ ಕೇಳಿದಾಗ ಯಾವ ಮನಸ್ಸಿನಿಂದ ಮಾಡಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ಒಂದು ಧ್ಯಾನ ಒಂದು ಪಾರಮಾರ್ಥವನ್ನು ಅಲ್ಲಿ ಹಿಡಿದಾಗ ಮತ್ತಿನ್ನು ಸಂಸಾರ ಯಾವ ಮನಸ್ಸಿನಿಂದ ನಾವು ಅಲ್ಲಿ ನಡೆಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಆ ತಾಯಿ ಮಂಡಿಸ್ತಾರೆ. ನಾನಿನ್ನಾವ ಮನದಲ್ಲಿ ಧ್ಯಾನವ ಮಾಡಿದೆ ಅಂದರೆ ಯಾವ ಮನಸ್ಸಿಂದ ನಾನು ನಿನ್ನ ಧ್ಯಾನ ಮಾಡಲಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಸಂಸಾರವ ನಾವ ಮನದಲ್ಲಿ ತಲ್ಲಿಹೇವೆನಯ್ಯ. ಮತ್ತು ಸಂಸಾರವನ್ನು ಯಾವ ಮನಸ್ಸಿನಿಂದ ನಡೆಸಲಿ ಮತ್ತು ಇಲ್ಲಿ ಪಾರಮಾರ್ಥವನ್ನು ಯಾವ ಮನಸ್ಸಿನಿಂದ ನಾನು ನಡೆಸಲಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಮುಂದೆ, ಕೆಟ್ಟೆ ಅಕಟಕಟ ಕೆಟ್ಟೆ ಕೆಟ್ಟೆ. ಅಂದರೆ ಇಲ್ಲಿ ಸಂಸಾರ ಮತ್ತು ಪಾರಮಾರ್ಥ ಎರಡರ ಮಧ್ಯೆ ಇಲ್ಲಿ ಸಿಲ್ಕೊಂಡು ನಾನೇನಾಗ್ಬಿಟ್ಟೆ ಕೆಟ್ಟೆ ಕೆಟ್ಟೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದೆ ಏನು ಹೇಳ್ತಾರೆ, ಸಂಸಾರಕ್ಕಲ್ಲ ಪಾರಮಾರ್ಥಕ್ಕಲ್ಲ. ಅಂದರೆ ಈ ಕಡೆ ಸಂಸಾರಕ್ಕೂ ಆಗಲಿಲ್ಲ, ಈ ಕಡೆ ಪಾರಮಾರ್ಥಕ್ಕೂ ಆಗಲಿಲ್ಲ. ಆ ರೀತಿ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾನೆ, ಎರಡಕ್ಕೆ ಬಿಟ್ಟ ಕರುವಿನಂತೆ. ಎರಡಕ್ಕೆ ಬಿಟ್ಟ ಕರುವಿನಂತೆ ಅಂದಾಗ ಅಲ್ಲಿ ಆ ಕರು ಅಲ್ಲಿ ಬಿಟ್ಟಾಗ ತಾಯಿಯ ಹಾಲನ್ನಾದರೂ ಕುಡಿಯೋಕೆ ಹೋಗ್ಬೇಕು, ಅಥವಾ ಇಲ್ಲಿ ಹಚ್ಚ ಹಸಿರಾದಂಥ ಮೇವನ್ನಾದರೂ ಮೇಯಕ್ಕದು ಹೋಗಬೇಕು. ಆದರೆ ಎರಡರಲ್ಲಿ ಒಂದನ್ನು ಅದು ಆಯ್ಕೆ ಮಾಡ್ಕೋಬೇಕಾಗ್ತೈತಿ. ಅಲ್ಲಿ ತಾಯಿ ಹಾಲಾದರೂ ಕುಡಿಬೇಕು, ಪಾರಮಾರ್ಥ ಅನ್ನುವಂಥ ಒಂದು ತಾಯಿಯ ಹಾಲನ್ನಾದರೂ ಕುಡಿಬೇಕು, ಇಲ್ಲ ಸಂಸಾರ ಅನ್ನುವಂಥ ಮೇವನ್ನಾದರೂ ಅದು ಮೇಯಬೇಕು. ಅದಕ್ಕೆ ಇವು ಎರಡಕ್ಕೂ ಬಿಟ್ಟಾಗ ಅದು ಯಾವ ಕರು
ಒಂದು ಗೊಂದಲದಲ್ಲಿ ಸಿಲುಕ್ತಲ್ಲ ಆ ರೀತಿ ಆಗ್ತತಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ, ಬಿಲ್ವ ಬೆಳವಲ ಕಾಯನೊಂದಾಗಿ ಹಿಡಿಯಬಹುದೇ ಚನ್ನಮಲ್ಲಿಕಾರ್ಜುನ. ಅಂದರೆ ಬಿಲ್ವ ಮತ್ತು ಬೆಳವಲ ಅವು ನೋಡೋದಕ್ಕೆ ಎರಡು ಒಂದೇ ರೀತಿ ಕಾಣ್ತಿರ್ತಾವೆ. ಬಿಲ್ವ ಅಂದರೆ ಬಿಲ್ವ ಪತ್ರಿಯ ಕಾಯಿ ಮತ್ತು ಬೆಳವಲದ ಕಾಯಿ ಎರಡು ನೋಡೋದಕ್ಕೆ ಕಣ್ಣಿಗೆ ಅವು ಒಂದೇ ರೀತಿ ಕಂಡರೂ ಸಹಿತಕ್ಕೆ ಅದು ಬಿಲ್ವ ಪತ್ರಿ ಮರದ ಕಾಯಿ ಆಗಿರ್ತೈತಿ, ಇದು ಬೆಳವಲದ ಮರದ ಕಾಯಿ ಆಗಿರ್ತೈತಿ. ನೋಡೋದಕ್ಕೆ ಒಂದಾಗಿದ್ರು ಅದರ ಗುಣಗಳು ಬೇರೆ ಬೇರೆ ಇರ್ತಾವಲ್ಲಿ. ಅಲ್ಲಿ ಬಿಲ್ವ ಮರದ ಕಾಯಿ ಒಳಗೆ ಅದು ಅಂಟಾದಂಥ ಒಂದು ಇದು ಇದ್ದರೆ, ಇಲ್ಲಿ ಬೆಳವಲ ಕಾಯಿ ಒಳಗೆ ಅಂಟಾದಂಥ ಒಂದು ಇದ್ರೂ ಸಹಿತಕ್ಕೆ ಆ ಹಣ್ಣು ಅಲ್ಲಿ ತಿನ್ನೋದಕ್ಕೆ ಬರ್ತದೆ. ಆದರೆ ಬಿಲ್ವ ಕಾಯಿ ಒಳಗಿದ್ದಂಥದ್ದು ಅದು ತಿನ್ನೋದಕ್ಕೆ ಬರೋದಿಲ್ಲ. ಆದರೆ ಬೆಳವಲದ ಕಾಯಿ ಒಳಗಿರೋದು ಅದು ತಿನ್ನೋದಕ್ಕೆ ಬರ್ತದೆ. ಅದು ಹಾಗೆ ಇಲ್ಲಿ ಅವೆರಡೂ ಒಂದಾಗಿ ಕಂಡರೂ ಸಹಿತಕ್ಕೆ ಯಾವುದನ್ನು ನಾನು ಆಯ್ಕೆ ಮಾಡಬೇಕು, ಅವೆರಡು ಒಂದಂತ ಹೇಳಿ ತಿಳ್ಕೊಬೋದಾ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಪ್ರಶ್ನೆ ಮಾಡ್ತಾರೆ. ಅವರು ಅಂದರೆ ಇದು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಜೀವಿಗಳಿಗೆ ಮತ್ತು ಏನು ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಪಾರಮಾರ್ಥಿಕ ಜೀವಿಗಳಿಗೆ ಇದು ಒಂದು ಸಂದಿಗ್ಧವಾದಂಥ ಒಂದು ಸಮಯ ಎಲ್ಲರಿಗೂ ಅಲ್ಲಿ ಬರ್ತಾ ಇರ್ತದೆ. ಸಂಸಾರ ಹಿಡಿಬೇಕು ಅಥವಾ ಪಾರಮಾರ್ಥವನ್ನು ಹಿಡಿಬೇಕು ಅನ್ನೋ ಒಂದು ಗೊಂದಲ ಅಲ್ಲಿ ನಿರ್ಮಾಣವಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗೊಂದಲದ ಸಮಸ್ಯೆ ಯಾವ ರೀತಿ ನಾವು ಪರಿಹರಿಸಿಕೊಳ್ಳಬೇಕು ಅನ್ನೋಂಥದ್ದು ಅದು ನಮಗೆ ಬಿಟ್ಟ ವಿಷಯ. ಅದು ಒಂದು ವೇಳೆ ಅದನ್ನಾದರೂ ಆಯ್ಕೆ ಮಾಡ್ಕೋಬೇಕು ಅಥವಾ ಇದನ್ನಾದರೂ ಆಯ್ಕೆ ಮಾಡಬೇಕು. ಎರಡನ್ನೂ ಕೂಡಿ ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅದು ಬರೋದಿಲ್ಲ. ಅದನ್ನು ಎರಡನ್ನೂ ಕೂಡಿ ಅಲ್ಲಿ ನಡೆಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸಹಿತಕ್ಕೆ ಏನನ್ನು ಆಯ್ಕೆ ಮಾಡಿಕೊಳ್ಬೇಕು, ಏನನ್ನು ಯಾವುದರಲ್ಲಿ ನಾವು ನಡಿಬೇಕು, ಯಾವುದನ್ನು ನಾವು ಬಿಡಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕು ಅನ್ನೋದಾದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ಅಂದರೆ ಶರಣರ ವಚನಗಳನ್ನು ನಾವು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿದಾಗ ಅಲ್ಲಿ ಸಂಸಾರವೋ ಅಥವಾ ಪಾರಮಾರ್ಥವೋ ಅದು ನಮಗೆ ಬಿಟ್ಟಂಥ ವಿಷಯ. ಅದು ನಾವೇ ಅದನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಶರಣರ ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ ನಮಗೆ ಯಾವುದು ಹಿಡಿಬೇಕು ಯಾವುದು ಬಿಡಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.